ಪವಿತ್ರವಾದಂಥ ಕಾರ್ಯಕ್ರಮ, ಒಂದು ಇತಿಹಾಸ ಉಳ್ಳಂಥ ಕಾರ್ಯಕ್ರಮ. ಇತಿಹಾಸದ ಪುಟಗಳಲ್ಲಿ ಬರೆಯುವಂಥ ಒಂದು ಕಾರ್ಯಕ್ರಮ. ತಮಗೆಲ್ಲ ಗೊತ್ತಿದೆ, ನಮ್ಮ ಆಸ್ತಿಗಳ ವಿವರಗಳನ್ನು ಪಡಿಬೇಕಾದ್ರೆ ಇವತ್ತು ನಾವು ಎಷ್ಟು ಕಷ್ಟಪಡ್ತಾ ಇದ್ದೀವಿ ಅನ್ನೋದು ತಮಗೆಲ್ಲ ಕೂಡ ಗೊತ್ತಿದೆ. ನೂರಾರು ವರ್ಷಗಳಿಂದ ಕಡತಗಳನ್ನು ಜೋಪಾನವಾಗಿಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸುರಕ್ಷಿತವಾಗಿ ಇಡುವಂಥ ಒಂದು ಕಾರ್ಯಕ್ರಮ ಇವತ್ತು. ಏನು ಹಳೆ ಡಾಕ್ಯುಮೆಂಟ್ಸ್ ಇದೆ, ಮ್ಯಾನ್ಯುವಲ್ ಏನಿದೆ, ಅದನ್ನು ಆಧುನೀಕರಣ ಮಾಡಿ ಅದನ್ನು DJ ಆಗಿ ಪರಿವರ್ತನೆ ಮಾಡುವಂಥ ಒಂದು ಕಾರ್ಯಕ್ರಮ ಇದೆ. ಈ ಪರಿವರ್ತನೆಯಲ್ಲಿ ಸಾಕಷ್ಟು ಸೌಲಭ್ಯಗಳಿದೆ. ನಾವು ಯಾರು ಬಂದು ತಾಲೂಕು ಆಫೀಸ್ಗೆ ಅಲಿಯುವಂಥ ಕೆಲಸ ಇಲ್ಲ. ನಾವು ಆಧುನಿಕವಾದಂಥ ಉಪಕರಣವನ್ನು ಬಳಸಿ ನಾವು ನಮ್ಮ ಇರುವಂಥ ಮೊಬೈಲ್ಗಳಲ್ಲೇ ನಮ್ಮ ಆಸ್ತಿಗಳ ವಿವರಗಳನ್ನು ನಾವು ಪಡೆಯಬಹುದು, ನೋಡಬಹುದು. ಅಂಥ ವ್ಯವಸ್ಥೆ ಇವತ್ತು ನಮ್ಮ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ, ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ, ಮಾನ್ಯ DK ಶಿವಕುಮಾರ್ ನೇತೃತ್ವದ ಸರ್ಕಾರ ಇವತ್ತು ವಿಶೇಷವಾಗಿ ರೈತರಿಗೆ ಅನುಕೂಲವಾಗುವಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಡಿಜಿಟಲೀಕರಣ ಮಾಡಿ ಇದನ್ನು DJ ಆಗಬೇಕು. ಯಾವುದೇ ಇಲ್ಲಿ ಕಳ್ಳತನ ಆಗುವಂಥದ್ದು, ಯಾರ ರೆಕಾರ್ಡ್ಸನ್ನು ಕತ್ಕೊಂಡು ಹೋಗುವಂಥದ್ದು, ಬರೀ ಇದನ್ನು ನಮ್ಮ ಮಿಸ್ಸಿಂಗ್ ರೆಕಾರ್ಡ್ಸ್ ಅನ್ನೋದನ್ನೇ ನಾವೆಲ್ಲ ಇವತ್ತು ನೋಡ್ತಾ ಇದ್ದೀವಿ. ನಾವು ಏನೇ ನಾವು ಕೇಳಲಿ ಮಿಸ್ಸಿಂಗ್ ರೆಕಾರ್ಡ್ಸ್ ಅಂತ ಕೊಡುವಂಥದ್ದು ಅಧಿಕಾರಿಗಳು ಎಂಡಾಸ್ಮೆಂಟ್ ನಾವು ನೋಡಿದ್ದೀವಿ. ಇದಕ್ಕೆ ಸಾಕಷ್ಟು ಜನ ನಾವೆಲ್ಲ ನಮ್ಮ ಹಿರಿಕರು ನಾವೆಲ್ಲ ನಮ್ಮ ತಂದೆ ತಾಯಿಗಳಿಗೆ ಕಳ್ಕೊಂಡಿದ್ದೀವಿ. ಒಂದು ಪತ್ರ ತಗೊಳ್ಳೋಕ್ಕೆ 10 ವರ್ಷ 15 ವರ್ಷ ಅಲಿತಾ ಇಲ್ಲ. ಸೊ ಇದೆಲ್ಲವೂ ಕೂಡ ದೂರ ಮಾಡಬೇಕು. ಪಾರದರ್ಶಕವಾಗಿ ಎಲ್ಲರೂ ಕೂಡ ಅವ್ರ ಆಸ್ತಿ ಪಡೆಯುವಂಥ ಒಂದು ಒಳ್ಳೆಯ ವ್ಯವಸ್ಥೆ ಆಗಬೇಕಂತೇಳಿ ಇವತ್ತು ಸರ್ಕಾರ ಒಂದು ಉತ್ತಮವಾದಂಥ ಒಂದು ಪವಿತ್ರವಾದಂಥ ಕಾರ್ಯಕ್ರಮವಾಗಿತ್ತು ಕಂದಾಯ ಇಲಾಖೆಯಲ್ಲಿ ಮಾಡಿದೆ. ದೂರದೃಷ್ಟಿ ಇಟ್ಟಿವತ್ತು ನಮ್ಮ RM ನಮ್ಮ ರೆವಿನ್ಯೂ ಮಿನಿಸ್ಟರ್ ಅವರು ಬಹಳ ಬುದ್ಧಿವಂತಿಕೆಯನ್ನು ಉಪಯೋಗ ಮಾಡಿ ಈ ಹಳೇ ರೆಕಾರ್ಡ್ಸನ್ನೆಲ್ಲವೂ ಕೂಡ ಇವತ್ತು DJ ಆಗಬೇಕು. ಅವೆಲ್ಲ ಕೂಡ ಶಾಶ್ವತವಾಗಿ ಉಳ್ಕೊಳ್ತಾವೆ. ಅವೆಲ್ಲ ಇದು ಅಂತ ಹೇಳಿದ್ರೆ ಯಾರು ಕತ್ಕೊಂಡು ಹೋಗ್ತಾರೆ, ಎಲ್ಲ ಸುತ್ತಿಡ್ತಾರೆ, ನಾನಿಲ್ಲ ನೀನಿಲ್ಲ ಅಂತ ಅಧಿಕಾರಿಗಳ ಮೇಲೆ ಅಧಿಕಾರಿಗಳು ಬರ್ತಾರೆ. ಆದರೆ ರೆಕಾರ್ಡ್ಗಳು ಶಾಶ್ವತವಾಗಿ ಉಳ್ಕೊಳ್ಳುವಂಥ ಕೆಲಸ ಆಗ್ತಾ ಇಲ್ಲ. ಯಾರು ಕೇಳಿದ್ರು ನಾವು ಪಡೆಯೋಕ್ಕಾಗ್ತದೆ. ಇಂಥ ಸಂದರ್ಭದಲ್ಲಿ ಒಂದು ಉತ್ತಮವಾದಂಥ ಒಂದು ವ್ಯವಸ್ಥೆ ನಮ್ಮ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಹೆಮ್ಮೆಯಿಂದ ನಾವು ಹೇಳ್ಬೋದು. ಯಾರೂ ಮಾಡಿದಿರುವಂಥ ಒಂದು ಇತಿಹಾಸದ ಕಾರ್ಯಕ್ರಮ ನಮ್ಮ ಕಾಂಗ್ರೆಸ್ ಪಕ್ಷ, ಮಾನ್ಯ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ನೇತೃತ್ವದ ಸರ್ಕಾರ ಇವತ್ತು ಇದೊಂದು ಕಾರ್ಯಕ್ರಮವನ್ನು ಸರ್ವೆ ಮತ್ತು ನೋಂದಣಿ ಇಲಾಖೆಗಳ ಎಲ್ಲ ಪೇಪರ್ಗಳನ್ನು ಇವತ್ತು ಡಿಜಿಟಲೀಕರಣ ಮಾಡಿ ಇವತ್ತು ಸೇಫ್ ಆಗಿರುವಂಥ ಕೆಲಸವನ್ನು ಮಾಡಿದ್ದೀವಿ. ಅದು ಇವತ್ತು ಇನಾಗ್ರೇಷನನ್ನು ಮಾಡಿದ್ದೀವಿ. ಈಗಾಗಲೇ ಸಾಕಷ್ಟು ಕಡತಗಳು ಹಿಂದೆ ಇದ್ದಂಥ ಅಧಿಕಾರಿಗಳು ಸುಮಾರು 39,486 ಪುಟಗಳು, ಅದರಲ್ಲಿ 10,000 ಇಲ್ಲಿ 39,486 ಕಡತಗಳು ಬಾಕಿ ಇದೆ. ಕಳೆದ ಸಲ ಇವರೆಲ್ಲ ಬರೀ ಸ್ವಲ್ಪ ಮಾತ್ರ ಡಿಜಿಟಲೀಕರಣ ಮಾಡಿದ್ದಾರೆ. ಇನ್ನು 10,258 ಕಡತ ಅಂದರೆ 7,46,756 ಪುಟಗಳು ಇವತ್ತು ಡಿಜಿಟಲೀಕರಣ ಮಾಡ್ತಾ ಇದ್ದಾರೆ. ಒಂದು 10 ಉಪಕರಣಗಳನ್ನು ವ್ಯವಸ್ಥೆ ಮಾಡಿದ್ದಾರೆ. ಅದಕ್ಕೆ ತಕ್ಕನಾದಂಥ 10 ನಮ್ಮ ಹೆಣ್ಣುಮಕ್ಕಳನ್ನು ಕೂಡ ಚೆನ್ನಾಗಿ ಕೆಲಸ ಮಾಡೋಂಥ ಕೂಡ ಆಯ್ಕೆ ಮಾಡಿ ಅವರೆಲ್ಲರೂ ಕೂಡ ಕೆಲಸ ಕೂಡ ಕೊಟ್ಟಿದ್ದಾರೆ. 6 ತಿಂಗಳಲ್ಲಿ ಎಲ್ಲವೂ ಕೂಡ ಡಿಜಿಟಲೀಕರಣ ಮಾಡಿ ನಮ್ಮ ಎಲ್ಲ ಪೇಪರ್ಗಳನ್ನು, ಕಡತಗಳನ್ನು ಸುರಕ್ಷಿತವಾಗಿ DJ ಆಗುತ್ತೆ ಅಂತ ಒಂದು ಭರವಸೆನೂ ಕೂಡ ಇದೆ. ತಹಸೀಲ್ದಾರ್ ಅವರು ಹೇಳಿದ್ದಾರೆ 10,258 ಕಡತ, 7,46,533 ಪುಟಗಳನ್ನು ಎಲ್ಲವೂ ಕೂಡ 6 ತಿಂಗಳಲ್ಲಿ ಈ ಒಂದು ವ್ಯವಸ್ಥೆಗೆ ನಾವೆಲ್ಲರೂ ಕೂಡ ಡಿಜಿಟೀಕರಣ ಮಾಡಿ ಎಲ್ಲ ಕೂಡ ಜೋಪಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರಿಗೂ ಕೂಡ ನಾನು ನಮ್ಮ ಮುಖಂಡರ ಪರವಾಗಿ ಅವರ ಅಭಿನಂದನೆಗಳನ್ನು ಮಾಡಿ ಯಾರ್ಯಾರು ಕೆಲಸ ಮಾಡಿದ್ದಕ್ಕೆಲ್ಲ ಸಹಕಾರ ಮಾಡ್ತಾರೆ ಅವ್ರು ಕೂಡ ನಾನು ಹೇಳ್ತೀನಿ. ಒಳ್ಳೆಯ ಒಂದು ಕೆಲಸವನ್ನು ಸರ್ಕಾರ ಇವತ್ತು ಮಾಡ್ತಾ ಇದೆ. ಎಲ್ರಿಗೂ ನಮಸ್ಕಾರ. ಸರ್ ಈಗ ಹಾರೋಹಳ್ಳಿ ಮತ್ತು ಕನಕಪುರ ನಾನು ಹೇಳಿದ್ದು ಬರೀ ಹಾರೋಹಳ್ಳಿ. ಈಗ ನೀವು ಹೇಳಿದ್ದು ಹಾರೋಹಳ್ಳಿ ಮಾತ್ರ ಇದು. ಮೊದಲು 39,486
ಅಂದ್ರೆ ಆರೋಳ್ಳಿ ಹಿಂದೆ ತಾಲೂಕು ಬದಲಾವಣೆ ಆಗಿದ್ರಿಂದಾಗಿ ಶಿಫ್ಟ್ ಆಗಿದ್ರಿಂದಾಗಿ ಹಾಗಾಗಿ ಅನಿವಾರ್ಯವಾಗಿ ಮೊದಲು ತಗೊಂಡೋಗ್ಬೇಕಾಗಿ ಬಂತು. ಇಡೀ ಭೂ ಸುರಕ್ಷಾ ಕಾರ್ಯಕ್ರಮ ರಾಜ್ಯದಲ್ಲಿ ಆರಂಭ ಆಗಿರೋದು ಈಗ. ಆದ್ರೆ ಮೊದಲು ನಾವು ಶಿಫ್ಟ್ ಆಗಿದ್ರಿಂದಾಗಿ 10,258 ಕಡತಗಳು ಮತ್ತು 7,46,753 ಪುಟಗಳ ಇದನ್ನ ನಾವು ಸ್ಕ್ಯಾನ್ ಮಾಡಿ ತಗೊಂಡೋಗಿದ್ವಿ, ಶಿಫ್ಟ್ ಮಾಡಿದ್ವಿ. ಈಗ 39,000 ಕಡತಗಳು ಇಲ್ಲಿ ಬಾಕಿ ಇದ್ದಾವೆ. ಹಾಗಾಗಿ ಅಲ್ಲಿ ನಮ್ಮ ಇದು ಬಹುಶಃ ಜಾಗದ ಕೊರತೆ ಇದ್ದರೆ ಈಗ ಅಲ್ಲೇ ಸ್ಕ್ಯಾನಿಂಗ್, ಅಲ್ಲೇ ಕಾರ್ಯಕ್ರಮ ಆಗ್ತಾ ಇತ್ತು. ಇಲ್ಲೇ ಕಡತಗಳು ಇರೋದ್ರಿಂದ ನಾವು ಇಲ್ಲಿ ಆರೋಳಿನೇ ಇದು ಸ್ಥಳ ಮಾತ್ರ ನಾವು ಪ್ರದಾನ ಮಾಡ್ತಾ ಇದ್ವಿ ಅಷ್ಟೇ. ಸರ್, ರೈತರ ಹತ್ರ OM ಕಾಪಿ, ಸಾಗುವಳಿ ಕಾಪಿ, ಸ್ಕೆಚ್ ಕಾಪಿ ಎಲ್ಲ ಇರ್ತದೆ. ಬಟ್ ಇಲ್ಲಿ ದಾಖಲಾತಿಗಳು ಭೂ ದಾಖಲೆನಲ್ಲಿ ಇರಲ್ಲ. ಅಂಥವ್ರಿಗೆ ಏನು ಕ್ರಮ ತಗೊಳ್ಬೋದು? ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಈಗೆಲ್ಲ ನಮ್ಮ ಸರ್ಕಾರ. ಆ ರೀತಿ ಯಾವುದರ ಒಂದೆರಡು ಡಾಕ್ಯುಮೆಂಟ್ಸ್ ಮಿಸ್ ಆದರೆ ಅಂಥವ್ರಿಗೆ ವಂಚಿತರಾಗಬಾರ್ದು, ಅವ್ರಿಗೆ ಹಕ್ಕನ್ನು ಕೊಡಿಸ್ಬೇಕಂತೇಳಿ ಸರ್ಕಾರ ಕ್ರಮ ತಗೊಂಡಿದೆ. OM ಅಥವಾ ಎಲ್ಲೋ ರಿಜಿಸ್ಟ್ರಲ್ಲಿ ಒಂದು ಎಂಟ್ರಿ ಇದ್ದರೆ ಅವರಿಗೆ OMನಲ್ಲಿ ಸಾಗುವಳಿ ಇದ್ದರೆ ಅಂಥವ್ರಿಗೆ ಅವಕಾಶ ಮಾಡಿಕೊಡಿ ಅಂದ್ಬಿಟ್ಟು ಮಿನಿಸ್ಟರ್ ಖುದ್ದಾಗಿ ರೆವಿನ್ಯೂ ಮಿನಿಸ್ಟರ್ ಹೇಳಿದ್ದಾರೆ. ಅವಕಾಶ ಇದೆ ಅದಕ್ಕೆ. ಸರ್, ಸಂಪೂರ್ಣ ದಾಖಲೆಗಳಿರ್ತಕ್ಕಂಥ ನಿದರ್ಶನವಿದೆ ಸರ್. ನಿಮ್ಮ ತಾಲೂಕು ಕಚೇರಿನಲ್ಲಿ ದಾಖಲೆಗಳೇ ಇಲ್ಲ ಅನ್ನೋಕ್ಕಂಥದ್ದು ಪುರಾವೆಗಳಿದೆ. ಆ ದಾಖಲೀಕರಣ ಈ ರೀತಿ ಮಿಸ್ ಆಗ್ತಾ ಇದೆ. ಅಲ್ಲ, ಹಿಂದೆ ಇರೋದಕ್ಕೆ ಏನು ಮಾಡ್ತೀರಿ ಸರ್? ಹಿಂದೆ ದಾಖಲೆನೇ ಇಲ್ಲ, ಮಿಸ್ಯೂಸ್ ಆಗಿದೆ, ಹಿಂಬರ ಕೊಡ್ತೀರಿ, ದಾಖಲೆಗಳಿಲ್ಲ ಅಂತಂದರೆ ನಿಮ್ಮ ಅಧಿಕಾರಿಗಳು ಇದಕ್ಕೆಲ್ಲ ಏನು ಮಾಡ್ತೀರಾ? ಅದಕ್ಕೆಲ್ಲ ಇನ್ನು ನೋಡಿ, ಅದಕ್ಕೆಲ್ಲನೂ ಇನ್ನೂ ಒಂದು ಮುಂದೆ ಹೆಜ್ಜೆ ಹೋದರೆ ನಮ್ಮ ಬೆಂಗಳೂರಲ್ಲಿ ರೆಕಾರ್ಡ್ಸ್ ಇದೆ, 200 ರೆಕಾರ್ಡ್ಸ್ ಇದೆ. ಅಲ್ಲಿಂದಲೂ ಬೇಕಾದ್ರೆ ತಗೊಳ್ಬೋದು. ಇಲ್ಲಿ ಮಿಸ್ ಆದ್ರೂ ಅಲ್ಲೂ ಒಂದು ಇನ್ನೂ ಹೆಜ್ಜೆ ಮುಂದೆ ಹೋದರೆ ಅಲ್ಲೂ ಇದೆ. ಈಗಾಗಲೇ ಎಷ್ಟೋ ಕಡೆ ನಿಮ್ಮ ಅಧಿಕಾರಿಗಳು ಸರ್ ಹಿಂಬರಗಳನ್ನು ಕೊಟ್ಟಿರ್ತಕ್ಕಂಥ ನಿಮಗೂ ಇದೆ. ಅದನ್ನು ಈಗ ನೂರಾರಿವೆ. ಯಾವುದರ ಒಂದಾದರೂ ಮೂಲ ಕಡತ ಎಲ್ಲರೂ ಹುಡುಕ್ಬೇಕಾಗ್ತದೆ. ಅದಕ್ಕೆಲ್ಲ ಮೂಲ ಯಾವುದಾದ್ರು ಒಂದಾದರೂ ಹುಡುಕ್ಬೇಕಾಗ್ತದೆ. ಹಿಂದೆ ಇದ್ದಂಥ ಅಧಿಕಾರಿಗಳು ಕೆಲವರೆಲ್ಲ ಬೇಕಾದಷ್ಟೆಲ್ಲ ಇಂಥ ಅವ್ಯವಹಾರಗಳೆಲ್ಲ ಮಾಡಿದ್ದಾರೆ, ಕೈ ಚಾಚಿದ್ದಾರೆ, ಕೈ ಕೊಳೆ ಮಾಡ್ಕೊಂಡು ಹೋಗಿದ್ದಾರೆ, ಜನಗಳು ತೊಂದರೆ ಆಗಿದೆ. ಸೊ ಇದಕ್ಕೆ ಇಡೀ ರಾಜ್ಯದಲ್ಲಿ ಎಲ್ಲೂ ತೊಂದರೆ ಆಗಬಾರ್ದು. ಕನಕಪುರ, ರಾಮನಗರ ಅಂತ ಅಲ್ಲ, ಇಡೀ ರಾಜ್ಯದಲ್ಲಿ ಯಾವುದೇ ಒಬ್ಬ ರೈತನಿಗಾಗಲಿ ಒಬ್ಬ ವ್ಯಕ್ತಿಗಾಗಲಿ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲರಿಗೂ ಕೂಡ ಅವರ ಹಕ್ಕನ್ನು ಅವ್ರು ಪಡಿಬೇಕಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಸರ್, ಅದಕ್ಕೆ ಸರ್ ಸಜೆಷನ್ ಈಗ ನೀವು ಅಧಿಕಾರಿಗಳಾಗಿ ಆಗಲೇ ಸಾಹೇಬರು ಹೇಳಿದ್ರು, ಇವಾಗಲೇ ಒಂದು OM ಇಲ್ಲ ಅಂತಂದ್ರೆ ಅದಕ್ಕೆ ಸರಳೀಕರಣ ಮಾಡಿ ಸರ್ಕಾರ ಏನು ಮಾಡಿದೆ ಅಂತಂದ್ರೆ ತುಂಬಾ ಸರಳೀಕರಣ ಮಾಡಿದೆ. ಈಗ ದುರಸ್ತಿ ಮಾಡಬೇಕಾದ್ರೆ ಈ ಕಡ್ಡಾಯವಾಗಿ ಬೇಕಾಗಿತ್ತು. ಕೆಲವು ಎಷ್ಟು ಸಿಂಪಲ್ ಮಾಡಿದ್ದಾರೆ ಅಂತಂದ್ರೆ, ಈಗ ಅಧಿಕೃತ ಜಾಪನ OM ಇಲ್ದರೂ ಪರವಾಗಿಲ್ಲ, ಪ್ರೊಸೀಡಿಂಗ್ಸ್ ಇದ್ರೆ ಸಾಕಾಗುತ್ತೆ ಏನು, ಅಥವಾ ಏನು ನಮ್ಮಲ್ಲಿ ಅವೆರಡರಲ್ಲಿ ಒಂದು ಕಾಪಿ. ನೆಕ್ಸ್ಟ್ ಬಂದ್ರೆ ಸಾಗುವಳಿ ಚೀಟಿ ಅಥವಾ ಇಶ್ಯೂ ರಿಜಿಸ್ಟರ್, ಎರಡರಲ್ಲಿ ಒಂದಿರಬೇಕು ಅಂತ. ಮತ್ತೆ ಪಾಣಿ, ಚಾತಿ ಪಾಣಿ ಇಷ್ಟಿದ್ರೆ ಈಸಿ ಆಗುತ್ತೆ. ಹಾಗೇನೆ ಕೂಡ ಭೂ ಸುಧಾರಣೆ ಏನಾದರೂ ಕೂಡ ಆ ಥರದಲ್ಲಿ LRF ಫೈಲ್ಗಳಾದ್ರೆ ಅದರಲ್ಲಿ ಒಂದು ಆದೇಶ ಪ್ರತಿ ಇರಬೇಕಾಗುತ್ತೆ. ಮತ್ತೆ ನಮೂನೆ 10 ಬೇಕಾಗುತ್ತೆ, ಚಾತಿ ಪಾಣಿ ಬೇಕಾಗುತ್ತೆ. ತುಂಬಾ ಸಿಂಪಲ್ ಮಾಡಿದ್ರಿಂದ ಕಡತಗಳು ಕಳೆದೋದಿದ್ರು ಕೂಡ ಜನರಿಗೆ, ರೈತರಿಗೆ ತೊಂದರೆಗಳಾಗ್ತಾ ಇಲ್ಲ. ಅದನ್ನ ಈ ದಿಶೆಯಲ್ಲಿ ಮಾಡಿರುವಂಥದ್ದು ತುಂಬಾ ಶ್ಲಾಘನೀಯ ಕೆಲಸ ಇದು. ಹರಾಜು ಮುಖಾಂತರ ಬಂದಿತ್ತು ಅಲ್ವಾ ಸರ್? ಇವೆಲ್ಲ ಗಮನಿಸಿದ್ದೀರಾ? ಕೆಲವೆಲ್ಲ ಫೇಕ್ ಡಾಕ್ಯುಮೆಂಟ್ಸ್ ಅಲ್ಲಿ ಮಾಡಿ ಅಧಿಕಾರಿಗಳಿಗೆ ಎಲ್ಲರಿಗೂ ತೊಂದರೆ ಆಗಿದೆ. ನಮ್ಮ ಜಿಲ್ಲೆ ಅದರಲ್ಲೂ ಕೂಡ ಫೇಕ್ ಡಾಕ್ಯುಮೆಂಟ್ಸ್ ಅಲ್ಲಿ ಇದೆಲ್ಲ ನೆಕ್ಸ್ಟ್ ಆಗಲ್ಲ ಸರ್. ಮುಂದಕ್ಕೆ ಸರಿ ಹೋಗುತ್ತೆ. ಈಗ ಅದಕ್ಕೋಸ್ಕರ ಹೇಳಿದ್ದು ಈ ಸಬಲೀಕರಣ ನಮ್ಮ ಮೊದಲನೇ ಸಲ, ಮೊದಲನೇ ಸಲ ನಮ್ಮ ರಾಜ್ಯದಲ್ಲಿ, ನಮ್ಮ ಸರ್ಕಾರದಲ್ಲಿ ಸಬಲೀಕರಣ ಮಾಡಿದೆ, ಸಿಂಪ್ಲಿಫೈ ಮಾಡಿದೆ. ಎಲ್ಲ ಡಾಕ್ಯುಮೆಂಟ್ಸ್ ಅವಶ್ಯಕತೆ ಇಲ್ಲ, 1 to 5 ಮಾಡಬೇಕು, 6 to 10 ಮಾಡಬೇಕು, ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಅಷ್ಟೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತ ಏನೆಲ್ಲ ಅಧಿಕಾರಿಗಳು ಹೇಳ್ತಾರೆ ಅದನ್ನೆಲ್ಲವೂ ಕೂಡ ಸಿಂಪ್ಲಿಫೈ ಮಾಡಿ ಎಲ್ಲರೂ ಒಂದು ಇಶ್ಯೂ ಬುಕ್ಕಲ್ಲಿ ಇರಬೇಕು, ಇಲ್ಲ OM ಅಲ್ಲಿ ಇರಬೇಕು. ಇಂಥದ್ದು ಯಾವುದರ ಒಂದು ರೆಕಾರ್ಡ್ ಇದ್ರೂ ಕೂಡ ಅದಕ್ಕೆ ಊಟ ಫೈಲಲ್ಲಿ ಕೂಡ ಕೊಡಿಸೋ ಕೆಲಸ ಮಾಡ್ತಾ ಇದ್ದಾರೆ. ಯಾವುದು ಇಲ್ದರ ಮಿಸ್ಸಿಂಗ್ ರೆಕಾರ್ಡ್ ಕೊಡ್ತಾರೆ, ಅದಕ್ಕೂ ಏನು ಪರಿಹಾರನೂ ಇದೆ. AC ಇವತ್ತೆಲ್ಲ AC ಪವರ್ಸ್ ಎಲ್ಲ ಕೊಟ್ಟಿದ್ದಾರೆ, ಮಿಸ್ಸಿಂಗ್ ರೆಕಾರ್ಡ್ಸ್ ಏನು ಮಾಡಬೇಕು ಅಂತೇಳಿ. ಅದಕ್ಕೂ ಒಂದು ಹೆಜ್ಜೆ ಮೈಸೂರಲ್ಲೂ ನಮ್ಮದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲೂ ಬೇಕಾದಂಥ ಮೂಲ ಕಡತ ಅಲ್ಲೂ ಕೂಡ ಇದೆ, ಬೆಂಗಳೂರಲ್ಲೂ ಇದೆ. ಇವತ್ತೆಲ್ಲ ಕೂಡ ಮಾಡ್ತಾ ಇದ್ದಾರೆ. ಎಷ್ಟು ಅವರೆಲ್ಲರೂ ಕೂಡ ಸಾಧ್ಯವೋ ಅಷ್ಟು ಕೂಡ ರೈತಾಪಿ ವರ್ಗಕ್ಕೆ ಏನೆಲ್ಲ ಅನುಕೂಲ ಆಗಬೇಕು ಆ ರೀತಿಯಲ್ಲಿ ಸರ್ಕಾರ ಕ್ರಮ ಮಾಡ್ತಾ ಇದೆ. ಓಕೆ ಸರ್.
ಸಿಲ್ಕ್ ಸಿಟಿ, ಇದು ರಾಮನಗರ ಜಿಲ್ಲೆಯ ಜನತೆಯ ದನಿ. ಸದಾ ನಿಮ್ಮ ಸೇವೆಯಲ್ಲಿ. ಪ್ಲೇಸ್ಟೋರ್ನಿಂದ ಸಿಲ್ಕ್ ಸಿಟಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ. ರಾಮನಗರ ಜಿಲ್ಲೆಯ ಪ್ರತಿದಿನದ ಸಂಪೂರ್ಣ ಮಾಹಿತಿ ನೋಡಿ. ಧನ್ಯವಾದಗಳು.